ನೀವು ಬಿದಿರ್ನ ಒಂದು 10 ರಿಂದ 12 ಅಡಿ ಕಡ್ಡಿ ನೀವು ತಗೊಂಡು ಇಟ್ಕೊಂಡ್ರೆ ರೈತನಿಗೆ ತುಂಬಾ ಉಪಯೋಗ ಆಗುತ್ತೆ. ನನ್ನ ಹೆಸರು KN ಪ್ರಕಾಶ್ ಅಂತ. ನಾನು 30 ವರ್ಷದಿಂದ APMC ಟೊಮೆಟೊ ಮಂಡಿ ನಡೆಸ್ತಾ ಇದ್ದೀನಿ. ನನಗೆ ಸಾವಿರಾರು ಜನ ರೈತರು ಸಂಪರ್ಕ ಇದ್ದಾರೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಟೊಮೆಟೊ ಕಡ್ಡಿ ತುಂಬಾ ತೊಂದರೆ ಆಗಿದೆ. ಅದು ಸಹಜವಾಗಿ ಕಡ್ಡಿ ಹಾಕಿದ್ರೆ ಟೊಮೆಟೊ ಬೆಳೆಯಕ್ ಆಗೋದಿಲ್ಲ. ಮೊದಲೆಲ್ಲ ಆಂಧ್ರದಲ್ಲಿ ನೆಲದ ಮೇಲೆ ಬೆಳೆದ್ ಬಿಡ್ತಾ ಇದ್ರು. ಈಗ ಆ ತರ ಸಿಸ್ಟಮ್ ಇಲ್ಲ. ನೀಲಗಿರಿ ಕಡ್ಡಿಯನ್ನು ಉಪಯೋಗಿಸ್ತಾ ಇದ್ರು. ನೀಲಗಿರಿ ಕಡ್ಡಿ ಏನೇ ಆಗಿದೆ, ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ನೀಲಗಿರಿ ಇರಬಾರ್ದು, ಭೂಮಿಯಲ್ಲಿ ನೀರು ಜಾಸ್ತಿ ತೆಗೆದ್ಬಿಡ್ತೈತೆ ಅನ್ಬಿಟ್ಟು ಅದನ್ನ ತೆಗಿಯೋದಕ್ಕೆ ಹೇಳಿ ಸರ್ಕಾರ ಆದೇಶ ಇರೋದ್ರಿಂದ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಹಂಗಾಗಿ ರೈತರು ಈಗ ಏನು ಬಿದಿರು ಅಂತ ಬಂದಿದೆ. ಬಿದಿರು ಕಡ್ಡಿ ತುಂಬಾ ಸೂಕ್ತ. ಬಿದಿರು ಅದಕ್ಕಿಂತ ಒಂದು 10 ರೂಪಾಯಿ ಜಾಸ್ತಿ ಆಗ್ಬಹುದು. ನೀವು ಆ ಕಡ್ಡಿನ ಉಪಯೋಗಿಸೋದ್ರಿಂದ ಆ ಕಡ್ಡಿ ನಿಮ್ಗೆ 10 ರಿಂದ 12 ವರ್ಷ 15 ವರ್ಷ ಕೂಡ ಉಪಯೋಗ ಆಗುತ್ತೆ. ತಿರ್ಗಿ ಅದು ಕ್ಯಾರಿ ಮಾಡೋದು ತುಂಬಾ ಈಸಿ. ಒಂದ್ 20 ಕಡ್ಡಿ ಹೊರೆ ಕಟ್ಟಿ ಕ್ಲೀನ್ ಆಗಿ ಎತ್ಕೊಂಡು ಹೋಗಿ ಒಂದ್ ಕಡೆ ಇಟ್ಕೋಬಹುದು. ಅದನ್ನ ಕ್ಲೀನ್ ಆಗಿ ಇಟ್ಕೊಳೋದಕ್ಕೂ ತುಂಬಾ ಇದಿರ್ತೈತೆ. ತಿರ್ಗಿ ಕಡ್ಡಿ ಏನಂದ್ರೆ ನೀವು ಜೋರಂತದ್ದು ಕೆಳಗಡೆ ಭೂಮಿಯಲ್ಲಿ ತಿಂದಾಕ್ತಕ್ಕಂಥದ್ದು ಹಾಳಾಗಂತ ಪರಿಸ್ಥಿತಿ ಇರೋದಿಲ್ಲ. ನೀಲಗಿರಿ ಹೆಂಗಪ್ಪ ಅಂತಂದ್ರೆ ಒಂದು ಬೆಳೆ ಅಥವಾ 2 ಬೆಳೆಗೆ ಹಾಳಾಗ್ಬಿಡ್ತೈತೆ, 3ನೇ ಬೆಳೆಗೆ ಆಗೋದಿಲ್ಲ. ನೀವು ಬಿದಿರ್ನ ಒಂದು 10 ರಿಂದ 12 ಅಡಿ ಕಡ್ಡಿ ನೀವು ತಗೊಂಡು ಇಟ್ಕೊಂಡ್ರೆ ಒಂದು 10-12 ವರ್ಷ ರೈತನಿಗೆ ತುಂಬಾ ಉಪಯೋಗ ಆಗುತ್ತೆ. ಇದು ಎಲ್ಲಿ ಸಿಗತ್ತೆ, ಯಾವ ಸಂದರ್ಭದಲ್ಲಿ ಸಿಗತ್ತೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.